ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇನ್ನೂವರೆಗೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತು ಆಫೀಸ್ಗೆ ಹೋಗಬೇಕು, ಮಂಡೇ ಬೇರೆ. ಆ್ಯಂಡ್ ಇವಾಗ ಜಸ್ಟ್ ದೇವ್ರದ್ದು ಪೂಜೆ ಎಲ್ಲ ಮುಗೀತು. ಸೊ ಇವಾಗ ಬ್ರೇಕ್ಫಾಸ್ಟ್ಗೆ ನೀರು ದೋಸೆ ಮಾಡ್ತಾಯಿದ್ದೀನಿ. ನೀರು ದೋಸೆ ಮಾಡೋಣ ಅಂತ ದೋಸೆನ ಹಾಕಿದ್ದೆ ಪ್ಯಾನಲ್ಲಿ. ಅಷ್ಟರೊಳಗೆ ನನ್ನ ಸಿಲಿಂಡರ್ ಖಾಲಿ ಆಯಿತು. ಸೊ ಇವಾಗ ನನ್ನ ಹಸ್ಬೆಂಡ್ ನೆನೆಸ್ಬೇಕು, ಅವ್ರು ಮಲ್ಕೊಂಡಿದ್ದಾರೆ. ನನಗೆ ಗ್ಯಾಸ್ ಸಿಲಿಂಡರ್ ಚೇಂಜ್ ಮಾಡೋಕ್ಕೆ ಬರುತ್ತೆ, ಬಟ್ ಸ್ಟಿಲ್ ವೈ ಟು ಟೇಕ್ ರಿಸ್ಕ್. ಸೊ ಅವ್ರನ್ನ ಎಬ್ಬಿಸ್ತೀನಿ. ಇವಾಗ ಅವ್ರು ಎಬ್ಬಿಸಿ ಚೇಂಜ್ ಮಾಡೋಕ್ಕೆ ಹೇಳ್ತೀನಿ ಸಿಲಿಂಡರ್ನ. ಇಲ್ಲಿ ನೀರು ದೋಸೆ ಮಾಡ್ತಾಯಿದ್ದೀನಿ. ಈ ಕಡೆಯಿಂದ ಹಾಲು ಇಟ್ಟಿದ್ದೀನಿ ಕಾಫಿ ಮಾಡೋಕ್ಕೆ. ಇಲ್ಲಿ ನಾನು ನನ್ನ ಲಂಚ್ ಬಾಕ್ಸನ್ನ ರೆಡಿ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಪಪ್ಪಾಯ ಆಲ್ರೆಡಿ ನಿನ್ನೆ ಕಟ್ ಮಾಡಿದ್ದೆ, ಅದನ್ನು ಇಟ್ಕೊಂಡಿದ್ದೀನಿ. ಪಪ್ಪಾಯನ ನಿನ್ನೆ ನೈಟೇ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಕಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಸೊ ಇವತ್ತು ನನ್ನ ಲಂಚ್ಗೆ ಒಂದು ಆ್ಯಪಲ್, ಒಂದು ಗಾವ, ಒಂದು ಬನಾನಾ ಮತ್ತು ಒಂದು ಆರೆಂಜ್ನ ಮಾಡಿ ಇದು ನನ್ನ ಲಂಚು. ಸೊ ಇವತ್ತು ಫಾಸ್ಟಿಂಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಡಿನ್ನರ್ ಬಾಕ್ಸ್ ಕೂಡ ರೆಡಿ ಮಾಡಿಕೊಂಡೆ, ಬಿಕಾಸ್ ನಾನು ನೈಟ್ ಆಫೀಸಲ್ಲೇ ಇದ್ದೀನಿ. ಸೊ ಇವತ್ತು ನೈಟಿಗೂ ನಾನು ಫ್ರೂಟ್ಸೇ ತೊಗೊಂಡಿದ್ದೀನಿ. ಒಂದು ಮೋಸಂಬಿ, ಒಂದು ಬನಾನಾ ಮತ್ತು ಒಂದು ಪ್ರೊಮೋಗ್ರಾನೇಟ್. ಆ್ಯಕ್ಚುಲಿ 2 ಪ್ರೊಮೋಗ್ರಾನೇಟು, ಒಂದು ಹಾಳಾಗ್ಬಿಟ್ಟಿತ್ತು. ಸೊ ಅದಕ್ಕೆ ಇನ್ನೊಂದು ಪ್ರೊಮೋಗ್ರಾನೇಟ್ ತೊಗೊಂಡಿದ್ದೀನಿ. ನಾನಿನ್ನೂ ರೆಡಿಯಾಗೋಕ್ಕೆ ಟೈಮ್ ಇತ್ತು. ಸೊ ಹಾಗಾಗಿ ನಾನಿಲ್ಲಿ ಓಂ ಶ್ರೀ ಆಂಜನೇಯ ನಮಃ ಅಂತ ಬುಕ್ಕಲ್ಲಿ ಬರಿತಾ ಇದ್ದೆ. ಸೊ ನನ್ನ ಕ್ಯಾಬ್ ಬರೋದಿನ್ನೂ ಐ ಥಿಂಕ್ 1 ಅವರ್ ಇನ್ನೂ ಇದೆ. ಸೊ ಅಲ್ಲಿ ತನಕ ಇಷ್ಟು ಬೇಗ ರೆಡಿಯಾಗಿ ಏನು ಮಾಡೋದು ಅಂತ ಇನ್ನೂ ರೆಡಿ ಆಗಿರಲಿಲ್ಲ. ಸೊ ಇದು ಲೆಟ್ ಮಿ ಫಿನಿಶ್ ದಸ್ ಆ್ಯಂಡ್ ಲೇಟರ್ ಆನ್ ರೆಡಿ ಆಗೋಣ ಅಂದ್ಕೊಂಡಿದ್ದೀನಿ. ನಾನಿವಾಗ ಫುಲ್ ಕಂಪ್ಲೀಟಾಗಿ ರೆಡಿ ಆಗಿದ್ದೀನಿ ಆ್ಯಂಡ್ ಐ ಆಮ್ ವೇಟಿಂಗ್ ಫಾರ್ ದ ಕ್ಯಾಬ್. ಸೊ ಇನ್ನೂ 1 ಅವರ್ ಇದೆ ನನ್ನ ಪಿಕಪ್ಗೆ. ನಾನು ಇಷ್ಟು ಬೇಗನೆ ರೆಡಿ ಆಗಿಬಿಟ್ಟಿದ್ದೀನಿ. ಸೊ ಗೊತ್ತಾಗಲ್ಲ, ಕೆಲವೊಂದ್ಸಲ ಕ್ಯಾಬ್ ಡ್ರೈವರ್ಸ್ ಬೇಗ ಬಂದುಬಿಡ್ತಾರೆ, ಸೊ ಟ್ರಾಫಿಕ್ ಇರುತ್ತೆ ಅದಂತ. ಸೊ ನಾನು ಆದಷ್ಟು, ಬಿಕಾಸ್ ಆಮೇಲೆ ಒಂದ್ಸಲ ಕ್ಯಾಬ್ ಡಿಲೇ, ಅವರು 2 ಮಿನಿಟ್ಸ್ ಅಷ್ಟೇ ವೇಟ್ ಮಾಡೋದು. ಸೊ ಅವರು ನಮ್ಗೆ ವೇಟ್ ಮಾಡಲ್ಲ, ನಾವು ಶೋ ಮಾಡ್ಕೊಂಡು ಹೋಗ್ತಾರೆ. ಸೊ ಅದಕ್ಕೋಸ್ಕರ ವೈ ಟು ಟೇಕ್ ರಿಸ್ಕ್. ಆಮೇಲೆ ಮತ್ತೆ ನಮ್ಮ ಓನ್ ಟ್ರಾನ್ಸ್ಪೋರ್ಟ್ ಮಾಡಿಕೊಂಡು ಹೋಗಬೇಕು. ಸೊ ಆ ಟೆಕಲ್ ಕಾಸ್ಟ್ ಅಗೇನ್ 600-700. ಸೊ ಅದಕ್ಕೋಸ್ಕರ ನಾನು ಬೇಗನೆ ರೆಡಿ ಆಗಿಬಿಟ್ಟಿದ್ದೀನಿ. ಸೊ ಹಿಂಗೂ ಎಲ್ಲ ಮನೆ ಕೆಲಸ ಎಲ್ಲ ಮುಗಿಬಿಟ್ಟಿದೆ. ಸೊ ಇವಾಗ ವೇಟ್ ಮಾಡ್ತಾ ಇದ್ದೀನಿ ಯಾವಾಗ ಕಾಲ್ ಬರುತ್ತೆ ಅಂತ. ಯಾರೇ ಕೆಲಸ ಮಾಡಿದ್ದು. ಸೊ ಸಂಪೂರ್ಣ ಕಾಲ್ ಬರ್ತಾ ಇದ್ದೀನಿ. ನಾನು ಸೊ 2 ಅವರ್ಸ್ ಹಿಂದೆ. ಸೊ 2 ಅವರ್ಸ್ ಆಗಿತ್ತು. ಸೊ ಕ್ಯಾಬ್ ಆಪ್ರೇಷನ್ ಮಾಡ್ಕೊಂಡು ಕ್ಯಾಬ್ ಹೋಗಿ ಹಾಕಿದ್ದೀನಿ ಇವಾಗ ಜಸ್ಟ್ 2 ಅವರ್ಸ್ ಇದೆ. 2 ಅವರ್ಸ್ ಇದೆ ಇನ್ನು. ಇವಾಗ ಮಲ್ಕೊತೀನಿ. ಐ ಥಿಂಕ್ ಇವಾಗ ಜಸ್ಟ್ ಲಾಗೌಟ್ ಆಗಿ ಮನೆ ರೀಚ್ ಆಗಿದ್ದೀನಿ. ಲಾಗೌಟ್ ಆಗಿ ನನಗೆ 10:30 ಇತ್ತು, ಬಟ್ ನಾನು ರೀಚ್ ಆಗಿದ್ದೆ ಮನೆಗೆ ಆಲ್ರೆಡಿ ಮುಗಿಲ್ಲ. ಸೊ 2 ಅವರ್ಸ್ ನಾನೇ ಲಾಸ್ಟ್ ಆಗಿತ್ತು. 2 ಅವರ್ಸ್ ಬೇಕು ನನಗೆ ರೀಚ್ ಆಗೋಕ್ಕೆ. ಇವಾಗ ಫ್ರೆಶಪ್ ಆಗಿ ವೀಡಿಯೋನ ಎಡಿಟ್ ಮಾಡಿ ಓಪನ್ ಮಾಡಿ ನೋಡಬೇಕು. ಆಫೀಸಲ್ಲಿ ಅಷ್ಟೊಂದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ನಂದು ಆಫೀಸಲ್ಲಿ ವರ್ಕ್ ಎಲ್ಲ, ಸೊ ಇಟ್ಸ್ ಸೆಕ್ಯೂರ್ಡ್ ಬಿ ನಮ್ಮದು, ಬಟ್ ಅಲ್ಲಿ ಮೊಬೈಲ್ಸ್ ಅಲೌಡಿಲ್ಲ ನಮಗೆ. ಸೊ ಹಾಗಾಗಿ ನಾನು ವೀಡಿಯೋ ಮಾಡೋಕ್ಕಾಗಲ್ಲ. ಸೊ ಇದಿತ್ತು ಇವತ್ತಿಂದ ಬ್ಲಾಗ್. ಸೊ ನಾಳೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್. ಬಾಯ್.